ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಗುಬ್ಬಿ ತಾಲೂಕಿನ ಹಾಗಲವಾಡಿ ಹೋಬಳಿಯ ಜುಂಜಪ್ಪನಹಟ್ಟಿಯ ಇತಿಹಾಸ ಪ್ರಸಿದ್ಧ ಶ್ರೀ ಜುಂಜಪ್ಪ ಸ್ವಾಮಿಯ ಕಾರ್ತಿಕ ದೀಪೋತ್ಸವ ಗುರುವಾರ ರಾತ್ರಿ ಸಹಸ್ರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಬಹಳ ವಿಜೃಂಭಣೆಯಿಂದ ನೆರವೇರಿತು. ದೇವಸ್ಥಾನದ ಪ್ರಧಾನ ಅರ್ಚಕ ಪೂಜಾರ್ ಯರ್ರಪ್ಪ ಮಾತನಾಡಿ, ಜುಂಜಪ್ಪನಹಟ್ಟಿಯ ಶ್ರೀ ಜುಂಜಪ್ಪ ಸ್ವಾಮಿಯು 300ರಿಂದ 400 ವರ್ಷಗಳ ಹಿಂದೆ ಹಾಗಲವಾಡಿ ಕೋಟೆಯ ಬಳಿಯಿಂದ ಜುಂಜಪ್ಪನಹಟ್ಟಿಗೆ ಬಂದು ನೆಲೆ ನಿಂತಿದ್ದಾರೆ. ಪ್ರತಿ ವರ್ಷವೂ ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ದೀಪೋತ್ಸವವನ್ನು ವಿಶೇಷವಾಗಿ ಆಚರಿಸುತ್ತೇವೆ. ರಾಜ್ಯದ ಎಲ್ಲ ಭಾಗಗಳಿಂದಲೂ ದೇವಸ್ಥಾನಕ್ಕೆ ಹೆಚ್ಚಿನ ಭಕ್ತರು ಬರುತ್ತಾರೆ. ಇಲ್ಲಿಗೆ ಬರುವ ಭಕ್ತಾದಿಗಳ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ. ಪ್ರತಿ ಸೋಮವಾರವೂ ಭಕ್ತಾದಿಗಳಿಗೆ ಅನ್ನದಾಸೋಹ ನಡೆಯುತ್ತದೆ. ಜುಂಜಪ್ಪ ಸ್ವಾಮಿ ಸರ್ವರಿಗೂ ಸಕಲ ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ತಿಳಿಸಿದರು. 300 ವರ್ಷದ ಮಾತಿದ್ದು ಈ ದೇವಾಲಯ ಯಾವ ಚೋಳರ ಕಾಲದ ಹೊಯ್ಸಳರ ಕಾಲದ ಇದು ದೇವಸ್ಥಾನ ಈಗ ಐತೆ. ಫಸ್ಟು ಅಲ್ಲಿಂದ ಬಂದು ಕುರ್ಸವಂಕೆರೆಯಿಂದ ಬಂತಲ್ಲ, ಅಲ್ಲಿಂದ ಬಂದು ಅಗಲೋಡಿ ಕೋಟೆ ತವಿತ್ತು. ಅಗಲೋಡಿ ಊರ ಮಕ್ಕಳಿಗೆ ಕೋಟೆಯನ್ನು ಎಳ್ಳು ಬೀಳುತ್ತೆ ಅಂತೇಳಿ ಅಲ್ಲಿ ಒಂದು ಬಸವನ ಕರ ಬಿಟ್ಟರು. ಅದು ಎಲ್ಲಿ ಬಂದು ಮನೆಗಳತ್ತೋ ಅಲ್ಲಿ ದೇವಸ್ಥಾನ ಮಾಡ್ತೀವಿ ಅಂತೇಳಿ ಬಿಟ್ಬಿಟ್ರಲ್ಲ, ಅದು ಬಂದು ಇಲ್ಲಿ ಮನೆಗೆ ಬಂತು. ಇಲ್ಲಿ ದೇವಸ್ಥಾನ ಇಲ್ಲಿ ಸ್ಥಾಪನೆ ಮಾಡಿದ್ರು. ಇಷ್ಟು ವರ್ಷ ಗುಬ್ಬ ಇತ್ತು. ಅವರು ಬಂದವರು ಇವತ್ತು ಇಲ್ಲಿ ಅವರೇ ಲೈಟಿಂಗ್ ಎಲ್ಲ ಅವರೇ ಹಾಕ್ಸೋದು, ಮದ್ದೆಲ್ಲ ಅವರೇ ಸುಡೋದು. ಜುಂಜಪ್ಪ ಸ್ವಾಮಿಯ ಭಕ್ತಾದಿಗಳಾದ ಸಕಲೇಶಪುರ ಧನಂಜಯ ಮಾತನಾಡಿ, ನಾನು ಸಕಲೇಶಪುರದಿಂದ ಆಗಮಿಸಿದ್ದು ನಮ್ಮ ತಾತ ಮುತ್ತಾತರ ಕಾಲದ 8ನೇ ತಲೆಮಾರಿನಿಂದಲೂ ನಾವು ಈ ದೇವಸ್ಥಾನಕ್ಕೆ ಬರುತ್ತಿದ್ದೇವೆ. ಜುಂಜಪ್ಪ ಸ್ವಾಮಿ ನಮಗೆ ಸಕಲ ಇಷ್ಟಾರ್ಥಗಳನ್ನು ಕರುಣಿಸಿದ್ದಾನೆ ಎಂದು ತಿಳಿಸಿದರು. ಶ್ರೀ ಜುಂಜಪ್ಪ ಸ್ವಾಮಿಯ ಕಾರ್ತಿಕ ಮಹೋತ್ಸವದ ಅಂಗವಾಗಿ ಸಂಪೂರ್ಣ ರಾಮಾಯಣ ಪೌರಾಣಿಕ ನಾಟಕ ಪ್ರದರ್ಶನ ನಡೆಯಿತು. ನಾನು ಚಿಕ್ಕಮ್ಮೆ 55 ವರ್ಷದಿಂದ ನಮ್ಮ ತಲೆಗೆ 8 ತಲೆ ಇದೆ. ನಾವು ನಮ್ಮ ತಾತ ಮುತ್ತಾತ ಅವ್ರು ಬರೋರು, ನನ್ನ ತಲೆಗೆ 8ನೇ ತಲೆ. ಮಕ್ಕಳು ಹೋಗ್ಬೇಕು. ನಾನು ಮಾತಿಗೆ 76 ವರ್ಷ. ನಾನು ಸಾಮಾನ್ಯವಾಗಿ 20 ವರ್ಷದಿಂದ ದೇವಸ್ಥಾನ ಎಲ್ಲ ಅನ್ಕೊಳ್ಳುತ್ತೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.